ಧಾರವಾಡ ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿರುವಂತಹ ಆರೋಪಿ ಅರೆಸ್ಟ್. ಅಣ್ಣಿಗೇರಿ ಪಿಎಸ್ಐ ಉಮಾದೇವಿಯ ಮೇಲೆ ಹಲ್ಲೆ ನಡೆದಿತ್ತು. ಕರ್ತವ್ಯ ನಿರತ ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆ ಮಾಡಿದಂತಹ ಆರೋಪಿಯನ್ನ ಬಂಧಿಸುವಲ್ಲಿ ನವಲಗುಂದ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸದ್ಯ ನವಲಗುಂದದ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವೇಳೆ ಅಣ್ಣಿಗೇರಿ ಪಿಎಸ್ಐ ಉಮಾದೇವಿಯ ಮೇಲೆ ದ್ಯಾಮನಗೌಡ ಎಂಬಾತ ವಾಚು ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದ. ಇದೀಗ ಆತನ ಮೇಲೆ ದೂರನ್ನ ದಾಖಲಿಸಿಕೊಂಡಿರುವಂತಹ ನವಲಗುಂದ ಪೊಲೀಸರು ಆತನನ್ನ ಹೆಡೆಮುರಿ ಕಟ್ಟಿ ಜೈಲಿಗೆ ಅಟ್ಟಿದ್ದಾರೆ. ಶಹಾಪುರ ತಾಲೂಕಿನಲ್ಲಿ ದಲಿತರ ಪರ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ದಲಿತರ ಪರ ಸಂಘಟನೆಗಳ ವತಿಯಿಂದ ರಸ್ತೆ ತಡೆ ಚಳುವಳಿ ಹಾಗೂ ಆರ್ಎಸ್ಎಸ್ ನಿಷೇಧಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಂತ ಹೇಳಿ ನಗರದ ತಹಶೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗಿದೆ. ಇನ್ನು ಪ್ರತಿಭಟನೆಯ ವೇಳೆ ಆರ್ಎಸ್ಎಸ್ ಈಗಾಗಲೇ ಎರಡೆರಡು ಬಾರಿ ನಿಷೇಧ ಆಗಿರುವಂತಹ ರಾಜಕೀಯ ಸಂಘಟನೆ, ಜಾತಿ ವ್ಯವಸ್ಥೆ ಹಾಗೂ ಬ್ರಾಹ್ಮಣ ಸಿದ್ಧಾಂತವನ್ನ ದೇಶದಲ್ಲಿ ಮರು ಜಾರಿಗೊಳಿಸುವ ಉದ್ದೇಶವನ್ನ ಹೊಂದಿದೆ. ಈ ಸಂಸ್ಥೆಯ ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಡೆಸುವುದು ಸಂವಿಧಾನ, ಪ್ರಜಾಪ್ರಭುತ್ವ ವಿರೋಧಿಸಲಾಗಿದೆ. ಕೂಡಲೇ ಈ ಒಂದು ಸಂಘಟನೆಯನ್ನು ಸರ್ಕಾರಕ್ಕೆ ಒತ್ತಾಯಿಸಿ ಮಾಡಲಾಗಿರುವಂತದ್ದು. ಕಾಂಗ್ರೆಸ್ನಲ್ಲಿ ಅನೇಕ ಜನ ಸೆಕ್ಯುಲರ್ ಪಾರ್ಟಿ ಅಂತಕ್ಕಂಥ ಜಾತಿವಾದಿಗಳು ಅನೇಕರು ತುಂಬಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಪ್ರಿಯಾಂಕಾ ಅವರು ನಮಗೆ ಒಂಟಿದನಿಯಾಗಿ ಕಾಣ್ತಾರೆ. ಆದರೆ ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಗಳಲ್ಲಿ ಇವತ್ತು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಅನೇಕ ನಾಯಕರು ಬಹಿರಂಗವಾಗಿ ಇವತ್ತು ಬೆಂಬಲಿಸುವ ಮುಖಾಂತರ ಆರ್ಎಸ್ಎಸ್ಗೆ ಚಾಲೆಂಜ್ ಮಾಡಿದ್ದಾರೆ ಬಂಧುಗಳೇ. ಆ ಕಾರಣಕ್ಕಾಗಿ ನಾಳೆ 2ನೇ ತಾರೀಕು ಏನು ಚಿತ್ತಾಪುರದಲ್ಲಿ ಬಿಜೆಪಿ ಸರ್ಕಾರದ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಪ್ರಶ್ನೆಯನ್ನ ಆ ಸಂದರ್ಭದಲ್ಲಿ ಉಲ್ಲೇಖ ಹಾಕಿ ನಾವು ಸಹ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ತಮಿಳುನಾಡು ಮಾದರಿಯಲ್ಲಿ ಆರ್ಎಸ್ಎಸ್ ಸಂಘ ಸಂಸ್ಥೆಗಳು ಸರ್ಕಾರದ ಜಾಗದಲ್ಲಿ ಯಾವುದೇ ಕಾರ್ಯಗಳನ್ನ ಮಾಡುವಂತ ಸಂದರ್ಭದಲ್ಲಿ ಪರವಾನಗಿಯನ್ನ ತೆಗೆದುಕೊಳ್ಬೇಕಂತ ಲೆಟರ್ ಬರೆದಂತ ಸಂದರ್ಭದಲ್ಲಿ ಸರ್ಕಾರ ಆದೇಶವನ್ನು ಮಾಡುತ್ತದೆ. ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರದ ಒಂದು ಜಾಗವನ್ನು ಉಪಯೋಗಿಸಬೇಕಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮನವಿಯನ್ನು ತೆಗೆದುಕೊಳ್ಬೇಕು, ಪರವಾನಗಿಯನ್ನು ತೆಗೆದುಕೊಳ್ಬೇಕು ಅನ್ನುವಂತ ಆದೇಶವನ್ನು ಹೊರಡಿಸುತ್ತದೆ. ಆ ಆದೇಶದಂತೆ ದೇಶದಲ್ಲಿರ್ತಕ್ಕಂಥ ಆರ್ಎಸ್ಎಸ್ ಒಂದು ದೇಶಭಕ್ತಿ, ದೇಶ ಪ್ರೇಮದ ಸಂಘಟನೆ ಅಂತ ಹೇಳ್ಕೊಳ್ತಕ್ಕಂಥ ಈ ಸಂಘ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ದೇಶದಲ್ಲಿ ಪರವಾನಗಿಯನ್ನು ತೆಗೆದುಕೊಳ್ಳದೆ ಒಂದು ಪಥಸಂಚಲನ ಕೆಲಸವನ್ನು ಮಾಡ್ಕೊಂತ ಬಂದಿರತಕ್ಕಂತ ಸಂಘಟನೆ ಇವತ್ತು ಸರ್ಕಾರದ ಆದೇಶವನ್ನು ಧಿಕ್ಕರಿಸತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಲೆಟರ್ ಬರೆದಿರ್ತಕ್ಕಂಥ ಸಾಹೇಬಕ್ಕೆ ಒಂದು ಅವತ್ತಿ ಶಬ್ದಗಳಿಂದ ಫೋನ್ ಕರೆಗಳ ಮುಖಾಂತರ ಜೀವ ಬದುಕಿಯನ್ನು ಆಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತದೆ. ಆ ಒಂದು ಘಟನೆ ಖಂಡಿಸಿ ಇವತ್ತು ಶಾಪುರದಲ್ಲಿ ಬೃಹತ್ತಾದಂತಹ ರಸ್ತೆ ಮೂಲಕ ಪ್ರತಿಭಟನೆ ಮಾಡುವುದರ ಮುಖಾಂತರ ಇವತ್ತು ತಹಸೀಲ್ದಾರ್ಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ
ಈಜಲು ಹೋಗಿ ಯುವಕನೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪ್ರವಾಸಿ ತಾಣ ಬಲಮುರಿಯಲ್ಲಿ ನಡೆದಿದೆ. ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಬಂದಿದ್ದಂತಹ ದಿನೇಶ್ 24 ವರ್ಷ ಮೃತಪಟ್ಟಿದ್ದಾನೆ. ಈತ ಎಚ್ಡಿ ಕೋಟೆಯ ಸರಗೂರಿನ ನಿವಾಸಿ ಅಂತ ಹೇಳಿ ತಿಳಿದು ಬಂದಿತ್ತು. ಘಟನೆಯ ಸ್ಥಳಕ್ಕೆ ಕೆಆರ್ಎಸ್ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದರ ಕುರಿತಾಗಿ ಕೆಆರ್ಎಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣ ಪ್ರಮುಖ ಆರೋಪಿ ದಿವ್ಯಾ ಹಾಗರಗೆ ಅವರ ಕಲಬುರಗಿ ನಿವಾಸದಲ್ಲಿ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಜೂಜಾಟ ನಡೆದಿದ್ದ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ದಾಳಿಯ ವೇಳೆ ಸರ್ಕಾರಿ ಅಧಿಕಾರಿಗಳು ಮತ್ತು ಉದ್ಯಮಿಗಳು ಸೇರಿದಂತೆ ಒಟ್ಟು 6 ಜನರು ಜೂಜುಕೋರರು ಬಂಧಿಸಲಾಗಿದೆ. ನೋಡ್ರಿ, ಇವತ್ತ ದೀಪಾವಳಿ ಪೂಜೆ ಇದ್ರ ತಲೆಗ ಪಾಡ್ಯ ಪೂಜೆ ಇತ್ತು. ನಮ್ಮ ಮನೆಯೊಳಗೆ ಎಲ್ಲರಿಗೂ ಏನು ಮಾಡಿದೆ, ಪೂಜಾ ಕೂಟಕ್ಕೆ ಕರೆದಿದ್ದೆ. 5-5:30 ಗಂಟೆಗೆ ಇವ್ರು ಪೂಜಾಕಂತ ಮನೆಗೆ ಬಂದಿದ್ರು. ಊಟ ಮಾಡುವಂತ ಅವ್ರಿಗೆ ಅಂದೆ. ಊಟ ಮಾಡುವಂತಂದ್ರೆ ಅವ್ರು ಊಟ ಮಾಡಲಿಲ್ಲ. ಅದಕ್ಕೇನಂದ್ರೆ ಎಲ್ಲರೂ ಊಟ ಮಾಡಿ ಬಂದಿದ್ದೆ, ನಮ್ಗೆ ಬ್ಲ್ಯಾಕ್ ಟೀ ಮಾಡಿಕೊಟ್ರೆ ಸಾಕು ಆಯ್ತು ಅಂತಂದ್ರು. ಅದು ಬ್ಲ್ಯಾಕ್ ಟೀ ನಾವು ಮಾಡಿಕೊಟ್ಟು, ನಾ ಬ್ಲ್ಯಾಕ್ ಟೀನು ಪೂರ್ತಿ ಅವ್ರು ಕುಡ್ದಿಲ್ಲ. ಇವ್ರ ಡಿಪಾರ್ಟ್ಮೆಂಟ್ನವರು ಪೊಲೀಸರು ಉದ್ದೇಶಪೂರ್ವಕವಾಗಿ, ಯಾಕಂತಂದ್ರೆ ನಮ್ಮ ಮೊನ್ನೆ 1 ವಾರದ ಹಿಂದೆ ಪ್ರಿಯಾಂಕಾ ಖರ್ಗೆ ಅವ್ರ ವಿಷಯವಾಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಲುವಾಗಿ ಉದ್ದೇಶಪೂರ್ವಕವಾಗಿ ಇವ್ರು ಏನು ಮಾಡ್ಯಾರ, ಈ ಥರದನ್ನ ಕೊಟ್ಟಿದ್ದಾರೆ. ನಾವು ಅಲ್ಲಿ ಕೂಡಿದ್ರು ಉದ್ದೇಶ ಅದನ್ನು ಹೇಳ್ತೀವಿ ಕೇಳಿ. ನಾವು ಒಂದು 10ರಿಂದ 15 ಜನ ಸೇರಿಸಿ ನಾವೆಲ್ಲರೂ ಒಂದೇನು ಅಂತಾರೆ, ಫೈನಾನ್ಸ್ ಆದರೂ ಮಾಡಬೇಕು, ಏನಾದರೂ ಒಂದು ಮಾಡಬೇಕಂತ ಒಂದು ಸಲುವಾಗಿ ನಾವು ಸತತವಾಗಿ 2-3 ತಿಂಗಳ ವಿಷಯವಾಗಿ ನಾವು ಅದನ್ನ ಮೀಟಿಂಗ್ ಮಾಡ್ಕೊತೇ ಬಂದಿದ್ದೀವಿ. ಆ ಟೈಮ್ನಾಗ ಏನಾಗಿತ್ತು, ಹಬ್ಬ ಇದ್ರ ಸಲುವಾಗಿ ನಮ್ಮ ಆಗಿರಲಿಲ್ಲ. ಇವತ್ತು ದಿವಸ ಚಲೋ ಅದ, ಎಲ್ಲರೂ ಸೇರಿಸಿ ನಾವು ಏನಾರ ಮಾಡಿದ್ರೆ ಫೈನಲೈಸ್ ಮಾಡ್ಬೇಕಂತ ಅನ್ಕೊಂಡು ನಾವು ಎಲ್ಲರಲ್ಲಿ ಕೂತಿದ್ದೆ. ಖರೆ ಡಿಪಾರ್ಟ್ಮೆಂಟ್ನವ್ರು ಬರ್ತಾರ, ರೇಡ್ ಅಂತ ಯಾವಾಗ ಆಗ್ತೈತಿ, ಯಾವಾಗ ಎಲ್ಲರೂ ಕಲ್ತು ಆಡ್ಕೋತ ಕೂತಿದ್ರು ಆ ಟೈಮ್ನಾಗ ಇವ್ರು ಬಂದು ರೆಡಿ ಅಂತಂದ್ರೆ ಹೌದಪ್ಪ ಅದು ಆಡಾಕತ್ತಿ ಅಂತ ಒಪ್ಕೊಂತೀನಿ. ಇವ್ರು ಬಂದ ಟೈಮ್ನಾಗ ಯಾರು ಆಡಾಕತ್ತೆ, ಎಲ್ಲರೂ ಬ್ಲ್ಯಾಕ್ ಟೀ ಕುಡ್ಕೊಂಡು ಕೂತಿದ್ರು. ಅವ್ರಿಗೆ ಇದ್ದ ನಮ್ಮ ಸಂಘಟನೆ ನಮ್ಮ ಮನೆಗೆ ಯಾರು ಬಂದಿರಲ್ಲ ಅಷ್ಟು ಇವ್ರು ಚೆಕ್ ಮಾಡಿ ಅವ್ರ 40,000 ರೂಪಾಯಿ ಸಿಕ್ಕದಂತ. 40,000 ರೂಪಾಯಿ ಇರಂಗಿಲ್ಲ, 40,000 ರೂಪಾಯಿ ಇರಂಗಿಲ್ಲ. ಯಾರ ಹತ್ರನು 7 ಬಂದಿದ್ರು. 7 ಮಂದಿ ಒಳಗೆ 40,000 ರೂಪಾಯಿ ಇರಂಗಿಲ್ಲ. 40,000 ರೂಪಾಯಿ ಇಲ್ದಂದ್ರೆ ಅಲ್ಲೇ ನಮ್ಮ ಮನೆಯೊಳಗೆ ಇದ್ದಂತ ಏನು ಅಂತಂತಂದ್ರೆ, ನಾವು ವಾಸ್ತು ಪ್ರಕಾರ ಮನೆಯೊಳಗೆ ಇರ್ಬೇಕಂತೇಳಿ ನಾವು ಏನು ನಾವು ಕಾರ್ಡ್ಸ್ ಒಂದು ಇಟ್ಟಿದ್ರೆ ಅದು ಕಾರ್ಡ್ ಸೆಟಲ್ ಇವ್ರು ಏನು ಮಾಡ್ತಾರೆ, ಪೂರ್ತಿ ತೊಗೊಬಾರ್ದು ಅರ್ಧ ಮರ ತೊಗೊಂಡು ಬಂದ. ಇದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನನ್ನು ಟಾರ್ಗೆಟ್ ಮಾಡ್ಲಿಕ್ಕಂತಾರ. ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ, ನೀವೇನಾದರೂ ಖರೇನೆ ಇತ್ತು ಅಂತಂದ್ರೆ ನೇರವಾಗಿ ಮಾಡ್ರಿ, ಇಂಥ ಹೊಳಸು ಹುಚ್ಚು ಚಕ್ರ ಮಾಡಕ್ಕೆ ಹೋಗ್ಬೇಡ್ರಿ. ನೀವೇನು ಮಾಡ್ತೀರ ಅದಕ್ಕೆ ನಾನು ರೆಡಿ ಇದ್ದೀನಿ, ಮಾಡ್ಕೊಳ್ಳಿ, ನಾವು ಮಾಡ್ಕೊಳ್ಳಿ ರೆಡಿ ಇದ್ದೀನಿ. ನೀವು ಏನು ಮಾತಾಡೋದು ನೇರವಾಗಿ ಮಾಡಿ, ನೇರವಾಗಿ ನನ್ನ ಜೊತೆಗೆ ನೀವು ಟಕ್ಕರ್ ತೊಗೊಂಡು ನಾನು ಮಾಡ್ತೀನಿ. ನೀ ವಿಷಯವಾಗಿ ನನಗೇನಾಗಲಿ, ನನ್ನ ಗಂಡಿಗೇನಾಗಲಿ, ನನ್ನ ಮಕ್ಕಳಿಗೆ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಾನು ನಾಳೆ ಹೋಗಿ ಪೊಲೀಸ್ ಕಮಿಷನರ್ ಆಫೀಸ್ಗೆ ಅಪ್ಲಿಕೇಶನ್ ಕೊಡ್ತೀನಿ. ಇದು ಉದ್ದೇಶಪೂರ್ವಕವಾಗಿ ನನ್ನ ಮರ್ಯಾದೆ ಕೈಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ನಾನು ಇದು ಸುಮ್ಮನೆ ಕೊಡಂಗಿಲ್ಲ. ನನ್ನ ಗಂಡಗ ನನ್ನ ಮಕ್ಕಳು ಏನು ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ನೇರವಾಗಿ ಪ್ರಿಯಾಂಕಾ ಖರ್ಗೆನೇ ಕಾರಣೀಭೂತರಾಗ್ತಾರಂತ ನಾನು ಹೇಳ್ತೀನಿ. ಇವ್ರು ಯಾವಾಗ ಹೇಳಬೇಕು, ಯಾವಾಗ ಆಗ್ತೈತಿ, ಯಾವಾಗ ರೇಡ್ ಆಕೈತಿ, ಯಾವಾಗ ಎಲ್ಲರೂ ಕಲ್ತು ಕೈ ಒಳಗೆ ಇಟ್ಕೊಂಡು ಆಟ ಆಡಾಕತ್ತಿದ್ರು ಮಾಡ್ತಾರೆ ರೇಡ್ ಅಂತ ಹೌದಪ್ಪ ನಾವು ಒಪ್ಕೋತೀನಿ. ಏನು ಮಾಡಾಕತ್ತಿರೋರು ಕೈ ಒಳಗೆ ಬ್ಲ್ಯಾಕ್ ಟೀ ಕುಡ್ಕೊತ ಕೂತ್ರು, ಅದನ್ನು ಅರ್ಧ ಮುರ್ಧ ಕುಡ್ದಾರ, ಅದನ್ನು ಅಲ್ಲೇ ಇಟ್ಟಾಕ್ತಿ. ಸಂಗಮೇಶ್ ಎಲ್ಲರೂ ನಮ್ಮ ಮನೆಗೆ ಬಂದಿದ್ರು. ಯಾಕೆ ಬಂದಿದ್ರು ಅಂತಂದ್ರೆ ಅವ್ರು ಹೊಸ ಇನೋವಾ ಕಾರ್ ತೊಗೊಂಡಿದ್ರು, ಕಲರಿಂಗ್ ಮಾಡಿದ್ರು. ಅಕ್ಕ ನಾ ಇನೋವಾ ತೊಗೊಂಡು ಬಂದಿನಿ, ಕಲರ್ ಮಾಡೀನಿ, ನೀ ಬಾವ ಒಂದು ತಾಸು ಒಂದು ರೌಂಡ್ ಹಾಕೋಣ ಅಂತ ಅನ್ಕೊಂಡು ಏನಂತಂದ್ರೆ ಅಣ್ಣ ಪೂಜೆ ಆದ್ಮೇಲೆ ಬರ್ತೀನಿ ಅಂತ ಅಂದ್ಕೊಂಡು ಕೂತಿದ್ದು ಖರೆ. ಅದೆಲ್ಲ ಬಿಟ್ಟು ನಾನು ಗೊತ್ತಿರಲಿಲ್ಲ. ನಾ ತೊಡೆದಾಗ ಇದ್ದ ಟೈಮ್ನಾಗ ಮತ್ತೆ ವಾಪಸ್ ಬಂದು ನಾವು ವಾಪಸ್ ನನಗಂತಂದ್ರು ನಾ ಅಲ್ಲಿ ಇಲ್ಲ, ನಾ ಡೈರೆಕ್ಟ್ ಸ್ಟೇಷನ್ಗೆ ಬರ್ತೀನಿ, ಅದು ಏನು ಮಾಡ್ತಾರೆ ನಾ ಮಾತಾಡೋದಿಲ್ಲ, ಮುಂದೆ ಏನೇ ಬರ್ರಿ ನಾ ಫೈಟ್ ಮಾಡ್ತೀನಿ. ಪ್ರಿಯಾಂಕಾ ಖರ್ಗೆ ಅವರೇ, ಹೆಣ್ಮಕ್ಳ ಮೇಲೆ ದಯಮಾಡಿ ಈ ಥರ ಮಾಡೋದನ್ನು ತಾವು ಬಿಡ್ರಿ, ಇದು ಸರಿ ಅನ್ಸಂಗಿಲ್ಲ. ನೀವು ಏನು ಮಾಡೋದ ಮಾಡ್ರಿ, ನಾ ಅದಕ್ಕೆ ನಾ ಫೇಸ್ ಮಾಡಕ್ಕೆ ರೆಡಿ. ಹೆಂಗೂ ನನ್ನ ಮೈಂಡ್ ಎತ್ತದಂತ ಮತ್ತು ಮಳೆ ಯಾಕೆ ಅಂಜು ಪ್ರಶ್ನೆ ಬರೋಂಗಿಲ್ಲ. ನೀವು ಇನ್ನೂ ಏನು ಥರ ಮಾಡ್ತೀರಿ ಮಾಡಿರಿ, ನಾ ಕಾನೂನು ಮೇಲೆ ನನ್ನ ವಿಶ್ವಾಸದ, ನಾ ಕಾನೂನು ಮೊರೆ ಹೋಗ್ತೀನಿ. ಕಾನೂನು ಮೊರೆ ಹೋಗಿ ಅದಕ್ಕೆ ಏನು ಉತ್ತರ ಕೊಡಬೇಕು ಕೊಡ್ತೀನಿ. ಇದು ಉದ್ದೇಶಪೂರ್ವವಾಗಿ ಕ್ಲಿಯರ್ ಅಲ್ಲಿದ್ದಂಥ ತಂದಿದ್ದನ್ನು ತೊಗೊಂಡು ನಮ್ಮ ಅಲ್ಲಿ ಇದ್ದಂಥವ್ರಿಗೆಲ್ಲ ಫಿಸಿಕಲಿ ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದಕ್ಕೆ ಏನು ಕಾಡ್ಬೋದ ಅವೆಲ್ಲ ತೊಗೊಂಡು ಅವ್ರು ಅದನ್ನು ಮಾಡಿ. ನೋಡ್ರಿ,
ಇವತ್ತ ದೀಪಾವಳಿ ಪೂಜೆ ಎಸ್, ಅತಿ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಲ್ಲದೆ ಹೆಚ್ಚು ಕೇಸ್ ಪತ್ತೆಯಾಗಿದೆ. ನೂರಾರು ಜನರ ಬಾಳಿಗೆ ಕತ್ತಲೆಯಾಗಿದೆ ಈ ಒಂದು ದೀಪಾವಳಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಆದರೂ ಕೂಡ ಇದೇ ಬೆಳಕಿನ ಹಬ್ಬದಲ್ಲಿ 250ಕ್ಕೂ ಹೆಚ್ಚು ಜನರ ಪಾಲಿಗೆ ಕತ್ತಲು ಆವರಿಸಿದೆ. ಪಟಾಕಿ ಸಿಡಿಸಿದಂತಹ ನಗರಗಳಲ್ಲಿ ಕಳೆದ 2-3-4 ದಿನಗಳಿಂದ 250ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಹಾನಿ ಉಂಟಾಗಿದೆ. ಇನ್ನು ಕೆಲ ಜನರು ಶಾಶ್ವತವಾಗಿ ದೃಷ್ಟಿಯನ್ನು ಕಳೆದುಕೊಂಡಿದ್ದಾರೆ. ಬೆಂಗಳೂರಿನ ನಾರಾಯಣ ನೇತ್ರಾಲಯದಲ್ಲಿ 90 ಗಾಯಾಳುಗಳು ದಾಖಲೆಯಾಗಿದ್ದಾರೆ. ಮಿಂಟು ಕಣ್ಣಿನ ಆಸ್ಪತ್ರೆಯಲ್ಲಿ 37 ಹಾಗೂ ಶಂಕರ ಕಣ್ಣಿನ ಆಸ್ಪತ್ರೆಯಲ್ಲಿ 35, ಹಾಗೆಯೇ ಪ್ರಭಾ ಕಣ್ಣಿನ ಆಸ್ಪತ್ರೆಯಲ್ಲಿ 13 ಮಂದಿ, ಮೋದಿ ಆಸ್ಪತ್ರೆಯಲ್ಲಿ 3 ಮಂದಿ ಮತ್ತು ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯಲ್ಲಿ 4 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಳಿಕ ಸಚಿವ ಆಗಿರುವಂತಹ ಸತೀಶ್ ಜಾರಕಿಹೊಳಿ ನಾಯಕತ್ವ ವಹಿಸಿಕೊಳ್ಳಲಿದ್ದಾರೆ ಎನ್ನುವಂಥದ್ದು ಎಂಎಲ್ಸಿ ಯತೀಂದ್ರ ಅವರ ಹೇಳಿಕೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿಕೆ ಅಹಿಂದ ವರ್ಗದ ಸೈದ್ಧಾಂತಿಕ ನಾಯಕತ್ವದ ಬಗ್ಗೆ ಹೊರತು ಸಿಎಂ ಸ್ಥಾನದ ಬಗ್ಗೆ ಅಲ್ಲ. ಹೀಗೆ ಜಾರಕಿಹೊಳಿ ಅಹಿಂದ ಸಂಘಟನೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಸಿಎಂ ಅಧಿಕಾರದ ಅವಧಿ ಪೂರ್ಣವಾಗಿದ್ದು ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ಹೈಕಮಾಂಡ್ ಮತ್ತು ಸಿಎಸ್ಪಿ ಸಭೆಯ ಮೂಲಕ ನಡೆದಿರುವಂತದ್ದು ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ವಿಚಾರಕ್ಕೆ ಸಾಕಷ್ಟು ವಿಶ್ಲೇಷಣೆಗಳು ಬರ್ತಾ ಇದೆ ಸರ್. ಎಲ್ಲೂ ಬರ್ತಾ ಇಲ್ಲ. ಇಲ್ಲ ಸರ್, ಇವತ್ತು ಮಾತಾಡಿದ್ದಾರೆ 28ಕ್ಕೆ ಮತ್ತೆ ಕ್ಲೈಮ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಇವತ್ತು ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಬೇರೆಯವ್ರದ್ದೆಲ್ಲ ಕ್ಲಾರಿಫಿಕೇಶನ್ ಕೇಳ್ತೀರಾ, ಅವ್ರು ಹಂಗಂದ್ರು ಹಿಂಗಂದ್ರು ಅಂತ. ಯಾರಾದ್ರೂ ಮುಖ್ಯಮಂತ್ರಿಗಳಿಗೆ ಇವತ್ತು ಮಾತಾಡಿದಾರ? ಸತೀಶ್ ಹೇಳಿ, ಅವ್ರಿಗೆ ಏನನ್ನ ಹೇಳಿದ್ರೆ. ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ ಸರ್, ಮತ್ತೊಮ್ಮೆ 28 ಕ್ಲೈಮ್ ಮಾಡ್ತೀನಿ ನಾನು ಅಂತ ಹೇಳ್ಕೊಂಡು. 28 ಎಷ್ಟು ದೂರ ಇದೆ ಅಂದ್ರೆ ಇನ್ನು ನಾವು ಈಗಿಂದ ಮಾತಾಡ್ಬೇಕಲ್ವಾ ಸರ್? ಈಗ ಅಧಿಕಾರ ಸೂತ್ರದ ಅಡಿ ಸಿಎಂ ಬದಲಾವಣೆ ಆಗುತ್ತೆ ಸರ್. ಅಧಿಕಾರದ ಹಂಚಿಕೆ ಒಂದು 100 ಕ್ಲಾರಿಫಿಕೇಶನ್ ಕೊಟ್ಟಿದಾರಪ್ಪ ಎಲ್ರು. ಪದೇ ಪದೇ ಅದನ್ನೇ ಬರ್ತಾ ಇದೆ ಸರ್. ರೇಸ್ ಯಾವ್ದಾದ್ರೂ ರೇಸ್ ಇರ್ಲಿ, ತೀರ್ಮಾನ ಆಗಿದೆ ಯಾರ್ದು. ಅಲ್ಟಿಮೇಟ್ಲಿ ಹೈಕಮಾಂಡ್ನವರು ಮತ್ತು DCM ಆಗಿದ್ದವರು, ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು, ಹಿರಿಯರಿದ್ದೀರಿ ನೋಡಿ. CLP ನಲ್ಲಿ ಆ ಸಂದರ್ಭ ಬಂದಾಗ CLP ಕರೀತಾರೆ. CLP ಯಲ್ಲಿ MLAಗಳು ಒಪಿನಿಯನ್ ತಗೊಳ್ತಾರೆ. ಆಮೇಲೆ ಹೈಕಮಾಂಡಿಂದ ಅಬ್ಸರ್ವರ್ಸ್ ಬಂದಿರ್ತಾರೆ. ಅವರು ಡೆಲ್ಲಿಗೆ ರಿಪೋರ್ಟ್ ಮಾಡ್ತಾರೆ ಹೆಡ್ ಕ್ವಾರ್ಟರ್ಸ್ಗೆ. ಅವರು ಅಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದು ಆ ಸಂದರ್ಭದಲ್ಲಿ ಅದನ್ನು ಅನೌನ್ಸ್ ಮಾಡಿ ಇವರೇ CLP ನಾಯಕರು ಅಂತ ಅನೌನ್ಸ್ ಮಾಡಿ ಅಬ್ಸರ್ವರ್ಸ್ ಹೋಗ್ತಾರಪ್ಪ. ಇದು ಪದ್ಧತಿ ನಮ್ಮದು. ಅದನ್ನೇನಾರು ಶಾರ್ಟ್ ಕಟ್ ಮಾಡೋದು ಗೊತ್ತಿಲ್ಲ ನನಗೆ. ನೀವು ಮದೇವಪ್ಪ ಅವರು ಸತೀಶ್ ಜಾರಕಿಹೊಳಿ ಅವರು ಒಳ್ಳೆ ಕತೆ ಆಯ್ತಲ್ರಿ. ಮನೆಯಲ್ಲಿ ಕಾಫಿ ಕುಡಿಯೋಕ್ಕೂ ಸೇರಬಾರ್ದು, ಊಟಕ್ಕೂ ಸೇರಬಾರ್ದು. ನಿಮ್ದು ಒಳ್ಳೆ ಕಾಟ ಆಯ್ತಪ್ಪ ನನಗೆ. ಸ್ಥಾನದ ವಿಚಾರಕ್ಕೆ ಸಾಕಷ್ಟು ವಿಶ್ಲೇಷಣೆಗಳು ಬರ್ತಾ ಇದೆ ಸರ್. ಎಲ್ಲೂ ಬರ್ತಾ ಇಲ್ಲ. ಇಲ್ಲ ಸರ್, ಇವತ್ತು ಮಾತಾಡಿದ್ದಾರೆ 28ಕ್ಕೆ ಮತ್ತೆ ಕ್ಲೈಮ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಇವತ್ತು ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಬೇರೆಯವ್ರದ್ದೆಲ್ಲ ಕ್ಲಾರಿಫಿಕೇಶನ್ ಕೇಳ್ತೀರಾ, ಅವ್ರು ಹಂಗಂದ್ರು ಹಿಂಗಂದ್ರು ಅಂತ. ಯಾರಾದ್ರೂ ಮುಖ್ಯಮಂತ್ರಿಗಳಿಗೆ ಇವತ್ತು ಮಾತಾಡಿದಾರ? ಸತೀಶ್ ಹೇಳಿ, ಅವ್ರಿಗೆ ಏನನ್ನ ಹೇಳಿದ್ರೆ. ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ ಸರ್, ಮತ್ತೊಮ್ಮೆ 28 ಕ್ಲೈಮ್ ಮಾಡ್ತೀನಿ ನಾನು ಅಂತ ಹೇಳ್ಕೊಂಡು. 28 ಎಷ್ಟು ದೂರ ಇದೆ ಅಂದ್ರೆ ಇನ್ನು ನಾವು ಈಗಿಂದ ಮಾತಾಡ್ಬೇಕಲ್ವಾ ಸರ್? ಈಗ ಅಧಿಕಾರ ಸೂತ್ರದ ಅಡಿ ಸಿಎಂ ಬದಲಾವಣೆ ಆಗುತ್ತೆ ಸರ್. ಅಧಿಕಾರದ ಹಂಚಿಕೆ ಒಂದು 100 ಕ್ಲಾರಿಫಿಕೇಶನ್ ಕೊಟ್ಟಿದಾರಪ್ಪ ಎಲ್ರು. ಪದೇ ಪದೇ ಅದನ್ನೇ ಬರ್ತಾ ಇದೆ ಸರ್. ರೇಸ್ ಯಾವ್ದಾದ್ರೂ ರೇಸ್ ಇರ್ಲಿ, ತೀರ್ಮಾನ ಆಗಿದೆ ಯಾರ್ದು. ಅಲ್ಟಿಮೇಟ್ಲಿ ಹೈಕಮಾಂಡ್ನವರು ಮತ್ತು DCM ಆಗಿದ್ದವರು, ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು, ಹಿರಿಯರಿದ್ದೀರಿ ನೋಡಿ. CLP ನಲ್ಲಿ ಆ ಸಂದರ್ಭ ಬಂದಾಗ CLP ಕರೀತಾರೆ. CLP ಯಲ್ಲಿ MLAಗಳು ಒಪಿನಿಯನ್ ತಗೊಳ್ತಾರೆ. ಆಮೇಲೆ ಹೈಕಮಾಂಡಿಂದ ಅಬ್ಸರ್ವರ್ಸ್ ಬಂದಿರ್ತಾರೆ. ಅವರು ಡೆಲ್ಲಿಗೆ ರಿಪೋರ್ಟ್ ಮಾಡ್ತಾರೆ ಹೆಡ್ ಕ್ವಾರ್ಟರ್ಸ್ಗೆ. ಅವರು ಅಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅದು ಆ ಸಂದರ್ಭದಲ್ಲಿ ಅದನ್ನು ಅನೌನ್ಸ್ ಮಾಡಿ ಇವರೇ CLP ನಾಯಕರು ಅಂತ ಅನೌನ್ಸ್ ಮಾಡಿ ಅಬ್ಸರ್ವರ್ಸ್ ಹೋಗ್ತಾರಪ್ಪ. ಇದು ಪದ್ಧತಿ ನಮ್ಮದು. ಅದನ್ನೇನಾರು ಶಾರ್ಟ್ ಕಟ್ ಮಾಡೋದು ಗೊತ್ತಿಲ್ಲ ನನಗೆ. ನೀವು ಮದೇವಪ್ಪ ಅವರು ಸತೀಶ್ ಜಾರಕಿಹೊಳಿ ಅವರು ಒಳ್ಳೆ ಕತೆ ಆಯ್ತಲ್ರಿ. ಮನೆಯಲ್ಲಿ ಕಾಫಿ ಕುಡಿಯೋಕ್ಕೂ ಸೇರಬಾರ್ದು, ಊಟಕ್ಕೂ ಸೇರಬಾರ್ದು. ನಿಮ್ದು ಒಳ್ಳೆ ಕಾಟ ಆಯ್ತಪ್ಪ ನನಗೆ.
ಸ್ಥಾನದ ವಿಚಾರಕ್ಕೆ ಸಾಕಷ್ಟು ವಿಶ್ಲೇಷಣೆಗಳು ಬರ್ತಾ ಇದೆ ಸರ್. ಎಲ್ಲೂ ಬರ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.